ಅವರೆಲ್ಲ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಅವರಿಗಾಗಿ ಜಿಲ್ಲಾ ಮಟ್ಟದ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಆಯೋಜನೆ ಮಾಡಲಾಗಿದ್ದು, ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದರು. ಹಾಗಿದ್ರೆ ಆ ಕಾರ್ಯಕ್ರಮ ನಡೆದದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಚಿತ್ರ ಬಿಡಿಸುವ ಸ್ಪರ್ಧೆ ಆಯೋಜನೆ. ಸ್ಥಳದಲ್ಲೇ ಚಿತ್ರ ಬಿಡಿಸಿ ಸಖತ್ ಎಂಜಾಯ್ ಮಾಡಿದ ವಿದ್ಯಾರ್ಥಿಗಳು. ಮಾಲಿನ್ಯ ನಿಯಂತ್ರಣ ಮಂಡಳಿ, ಜೈನ್ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಆಯೋಜನೆ. ಪರಿಸರ ಜಾಗೃತಿ ಮೂಡಿಸುವ ಚಿತ್ರಗಳನ್ನು ಬಿಡಿಸುತ್ತಿರುವ ವಿದ್ಯಾರ್ಥಿಗಳು ಬಿಡಿಸುತ್ತಿರುವ ಚಿತ್ರಗಳನ್ನು ವೀಕ್ಷಿಸುತ್ತಿರುವ ತೀರ್ಪುಗಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಬಾಡಾ ಕ್ರಾಸ್ನಲ್ಲಿರುವ ಜೈನ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ. ಹೌದು, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಜೈನ್ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಪ್ರೌಢಶಾಲೆಯ ಮಕ್ಕಳಿಗೆ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. 8, 9 ಹಾಗೂ 10ನೇ ತರಗತಿಯ ಮಕ್ಕಳಿಗಾಗಿ ಈ ಸ್ಪರ್ಧೆ ಆಯೋಜನೆ ಮಾಡಿದ್ದು, ಒಂದೊಂದು ತರಗತಿಗಳಿಗೆ ಒಂದೊಂದು ವಿಷಯದ ಮೇಲೆ ಚಿತ್ರ ಬಿಡಿಸಲು ಹೇಳಿದ್ದು, ಮಕ್ಕಳು ಪರಿಸರ ಜಾಗೃತಿಯ ಚಿತ್ರಗಳನ್ನು ಬಿಡಿಸುವ ಮೂಲಕ ಗಮನ ಸೆಳೆದರು. ವಿಷಯದ ವಿಚಾರದ ಹಿನ್ನೆಲೆ ಇಷ್ಟೇ. ಇದು ವಿಶ್ವ ಪರಿಸರ ದಿನಾಚರಣೆಯ ಒಂದು ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಸಂಬಂಧ ಮತ್ತು ಅವರಲ್ಲಿರುವಂತಹ ಆತಂಕಗಳು ಅಥವಾ ಅವರಲ್ಲಿರುವಂಥ ಅಭಿಪ್ರಾಯ, ಅವರಲ್ಲಿರುವಂಥ ಅನಿಸಿಕೆಗಳು ಸಹ ವ್ಯಕ್ತಪಡಿಸಲಿಕ್ಕೆ ಬೇಕಾಗಿರೋ ಒಂದು ಪ್ಲ್ಯಾಟ್ಫಾರ್ಮ್ ಅಂತೀವಲ್ಲ ಇಂಗ್ಲೀಷಲ್ಲಿ, ಒಂದು ಅನುಕೂಲ ಅಥವಾ ಒಂದು ಚಾನ್ಸ್ ಕೊಡೋದು ಅವ್ರಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಿತ್ತು. ಅವ್ರಿಗೂ ಸಹ ಅಂದರೆ ಅನಿಸಿಕೆ ಅಭಿಪ್ರಾಯಗಳು ಇರ್ತದೆ ಅನ್ನೋ ಮಾತನ್ನು ಕೆಲವು ಸಾರಿ ವ್ಯಕ್ತಪಡಿಸ್ಲಿಕ್ಕೆ ಬೇಕಾಗಿರುವಂಥ ಸಂದರ್ಭಗಳು ಇಲ್ಲದೇ ಇರುವಂಥ ಸಂದರ್ಭಗಳು ಇರ್ತದೆ ಅನ್ನೋ ಮಾತನ್ನು ಮುಂದಿಟ್ಕೊಂಡು ಈ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದು. ದಾವಣಗೆರೆಯ ವಿವಿಧ ಶಾಲೆಯ ಮಕ್ಕಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪರಿಸರ ಜಾಗೃತಿಯ ಚಿತ್ರಗಳನ್ನು ಬಿಡಿಸಿದರು. ಪರಿಸರ, ಪಾರ್ಕ್ಗಳ ರಕ್ಷಣೆ, ಮನೆ ಸುತ್ತಲಿನ ಪರಿಸರ ರಕ್ಷಣೆಯ ವಿಷಯದ ಮೇಲೆ ಚಿತ್ರಗಳನ್ನು ಬಿಡಿಸುವ ಸ್ಪರ್ಧೆ ಆಯೋಜನೆ ಮಾಡಿದ್ದು, ಮಕ್ಕಳ ಕಲಾಕುಂಚದಲ್ಲಿ ಅರಳಿದ ವಿವಿಧ ಚಿತ್ರಗಳು ಎಲ್ಲರನ್ನ ಆಕರ್ಷಿಸಿದವು. ಇವತ್ತಿನ ದಿವಸ ಜೈನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನು ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸೇರಿ ಪರಿಸರ ದಿನಾಚರಣೆಯನ್ನು ಇಟ್ಕೊಂಡು ಇವತ್ತೊಂದು ಚಿತ್ರಕಲಾ ಸ್ಪರ್ಧೆ ನಡೆಸಿದ್ದಾರೆ. ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ಮುಂದೆ ಹೇಗೆ ಜೀವನ ಕಟ್ಕೋಬೇಕು, ಅವರ ಕನಸುಗಳನ್ನು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಥೀಮ್ಗಳನ್ನು ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ 8ನೇ ತರಗತಿಗೆ ನಮ್ಮ ಪಟ್ಟಣದ ಪಾರ್ಕ್ಗಳು ಹೇಗಿರಬೇಕು ಅನ್ನೋ ಒಂದು ಕನಸನ್ನು ಆ ಮಕ್ಕಳಲ್ಲಿ ಬಿತ್ತುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗೆ 9ನೇ ತರಗತಿಗೆ ಪರಿಸರ ಅಂತ ಕೊಟ್ಟಿದ್ದಾರೆ. ಪರಿಸರ ತುಂಬ ಚೆನ್ನಾಗಿದೆ, ಅವ್ರ ಪರಿಸರ ಹೇಗೆ ಇಟ್ಕೋಬೇಕು ಅನ್ನುವಂಥದ್ದು ಕಲಿತಾರೆ. ಜೊತೆಗೆ 10ನೇ ತರಗತಿಗೆ ನನ್ನ ಕನಸಿನ ಭೂಮಿ, ಇದು ಒಂದು ತುಂಬ ಒಳ್ಳೆಯ ಟಾಪಿಕ್ಕು, ಆ ಏಜ್ನಲ್ಲಿ ಬೇಕಾಗಿರುವಂಥ ಟಾಪಿಕ್ಕು. ಈ ಥರದ ಚಿತ್ರಗಳು ಹೇಗೆ ಬರ್ತವೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯ ಪ್ರಯೋಗ. ಯಾಕೆಂದರೆ ಎಲ್ಲ ಶಾಲೆಯ ಮಕ್ಕಳು ಬೇರೆ ಶಾಲೆಯ ಮಕ್ಕಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಒಂದು ಸೂರಿನಡಿನಲ್ಲಿ ನೋಡುವಂಥ ಒಂದು ಅವಕಾಶ ಸಿಗುತ್ತೆ. ಮೇಷ್ಟ್ರಿಗೂ ಕೂಡ ಒಂದು ಕಲಿಯುವಂಥ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪರಿಸರ ಜಾಗೃತಿ ಚಿತ್ರಗಳನ್ನು ಬಿಡಿಸುವ ಮೂಲಕ ಗಮನ ಸೆಳೆದರು. ಏನೇ ಆಗಲಿ, ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ.